ಕೇಳ ಪರಬರಾತ್ರಿ ಅದು ಗುರು ಕೇರ ಹೆಚ್ಚ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಂಧ ಸರಿ ಅಲ್ಲ ಪರಮಾತ್ಮನ ಪಾರ್ವತಿ ಕೇಳತಾಳು ಯಾ ಪಾರ್ವತಿ ಮಶಿವನಾಳದ ಕಿರಿ ಕೇಳತ್ತಾಳ ಈಕಿನೇನು ಓದ ಸುಡತಿ ಆ ಪಾರ್ವತಿ ಕೇಳಾಕತ್ಯಾಳ ಪರಮಾತ್ಮನ ನಮ್ಮ ಪರಮಾತ್ಮನ ಏನಂತ ಕೇಳತ್ತಾಳು ಏನಂತ ಈ ಸೃಷ್ಟಿ ಅಲ್ಲ ನೀ ಹುಟ್ಟಿಸ್ಬೇಕಾದ್ರ ಪರಮಾತ್ಮ ಹೆಂಗ ಹುಟ್ಟಿಸೇದಿ ಹೌದು ಅಷ್ಟು ದಿಕ್ಕಗಳು ಹೆಂಗ ಹುಟ್ಟಿಸೇದಿ ಅಷ್ಟು ವಾಸುಗಳು ಹೆಂಗ ಹುಟ್ಟಿಸೇದಿ ಸೂರ್ಯ ಚಂದ್ರಾದಿಗಳನ್ನ ಹೆಂಗ ಹುಟ್ಟಿಸೇದಿ ಹಾ ಈ ಭೂಮಿ ಹೆಂಗ ಹುಟ್ಟಿಸೇದಿ ಅಂತೇಳಿ ಪಾರ್ವತಿ ಕೇಳಾಕತ್ಯಾಳ ಪರಮಾತ್ಮ ಹೌದು ಈ ಮಶಿಬನಾಳ ಪಾರ್ವತಿ ಕಣದಾಳ ಪರಮಾತ್ಮನ ಕೇಳಾಕೈತ್ಯಾಳ ಹೌದು ಹೇಳ್ತಾನ ತಿಳ್ಕೋ ವಿದ್ಯೆ ನಿನಗೆ ಹೆಂಗ ನವನ ಪರಮಾತ್ಮ ಹುಟ್ಟಿಸ್ಯಾನ ಹಾ ಏ ಪರಮಾತ್ಮನ ಪಾರ್ವತಿ ಕೇಳತಾಳು ಏ ಕೈಯ ಮುಗದ ಬಾಡಿಯಲೇಲ ಕೇಳ ಕೈಯ ಮುಗದ ಬಾಡಿಯಲೇಲ ಸೃಷ್ಟಿ ಆಕಾರವಿದು ಹೆಂಗ ಅಂತ ಹೇಳರಿ ಮಾಡಬ್ಯಾರಿ ಸ್ವಾಮಿ ತಪಶೀಲ ಸಂಬ ಹೇಳತನು ಶಕ್ತಿ ಪಾರ್ವತಿಗೆ ಪ್ರಥಮ ಪೈಲವೇನು ಇದ್ದಿರಲಿಲ್ಲ ಮತ್ತೊಮ್ಮೆ ಕೇಳ ಪ್ರಥಮ ಪೈಲವೇನು ಇದ್ದಿರಲಿಲ್ಲ ಏಳು ಪಾತಾಳವಿಲ್ಲ ಯಾಕ್ವಿಸ ಸ್ವರಾಗಿಲ್ಲ ನೀನು ಮೊದಲಾಗ ಎದ್ದೇರಿಲ್ಲ ಅಷ್ಟ ದಿಕ್ಕಗಳು ಅಷ್ಟ ವಾಸುಗಳು ಸಪ್ತ ಸಮುದ್ರ ಏನೇನು ಇಲ್ಲ ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಇದ್ದಿದ್ದಿಲ್ಲ ಮುಗಿಲ್ಲ ಪರಬ್ರಹ್ಮ ಅವನಿಂದ ಸಂಗ್ರಾಮ ಆಗುದ ಸಂಗ್ರಾಮ ಆಗುದು ಸಂಗ್ರಾಮ ಆಚೆ ಕಡೆ ಯಾರು ಇಲ್ಲೋ ತಾಮ ಆಕಾರ ನಿರಾಕಾರ ಓಂಕಾರ ಜಯಂಕಾರ ಆಕಾರ ನಿರಾಕಾರ ಓಂಕಾರ ಜಯಂಕಾರ ಏ ಆಕಾರ ನಿರಾಕಾರ ಓಂಕಾರ ಜಯಂಕಾರ ಆಚೆ ಕಡೆ ಮಾತಾರಿಲ್ಲ ಹೆಚ್ಚ ಕಡೆ ಶಕ್ತಿ ಸಂಬಳ ಸರಿಯಲ್ಲ ಮತ್ತೇನಂತ ಕೇಳ್ತಾಳ್ರಿ ಮಾಸ್ತರ ಏನು ಕೇಳ್ತಾಳ್ರಿ ಏನಂತ ಕೇಳ್ಯಾರ ಮಾಸ್ತರ ನಿಮ್ಮನ್ನ ಗಂಡ ಕಡಿಮೆ ಮಾಡ್ತಾರಂತ ಹೇಳ್ತಾಳ ಎಲ್ಲೆಲ್ಲಿ ಕಮ್ಮಿ ಮಾಡ್ಯಾಳತ್ತ ಈಗ ಗಂಡ ಕಮ್ಮಿ ಮಾಡ್ಬೇಕತ್ತ ಅವು ಸೀರೆ ಊಟತ್ ಬಂದಾಳ ನೋಡ್ತಮ್ಮ ವಿದ್ಯಾ ನೋಡು ವಿಷ್ಣು ಸೀರೆ ಊಟ ಹಾ ಕೃಷ್ಣ ಪರಮಾತ್ಮ ಸೀರೆ ಊಟ ಹೌದು
ಅರ್ಜುನ ಶಿರಿ ಊಟ ಭೀಮಸೇನ ಭೀಮಸೈನಿ ಶಿರಿ ಊಟ ಹಾ ನಿಮ್ಮ ಗಂಡ ಮಕ್ಕಳೆಲ್ಲ ಸಿರಿ ಊಟಾರು ಓತಿಕೆ ವಿದ್ಯಾ ಹೇಳ್ತಾಳೆ. ಹೌದು. ಆದ್ರೆ ವಿದ್ಯಾ ಒಂದ ಮಾತ ನಿನ್ನ ಕೇಳಬೇಕಾದ್ರೆ ಹೌದು. ಸೀರೆದು ಆಡ್ದೈತಿ ಸೀರೆದು ಆಡ್ದೈತಿ ಸೀರೆ ಅಂದ್ರೆ ಹೆಚ್ಚಿಂದ ಐತಿ ಅಂತ ನೀ ಹೇಳ್ತಿ ಅಂದ ಬಳಕ ಹಾ ಪ್ರಥಮದಾಗ ನಿನಗೆ ಸೀರೆ ತಯಾರು ಮಾಡಿ ಕೊಟ್ಟವ್ರು ಯಾರು ಅದಾರ? ಹೌದು. ವಿದ್ಯಾ ನೀ ಸೀರೆ ಉಡ್ಬೇಕಾದ್ರೆ ಹೌದು. ನಿನ್ನ ಶರೀರ ಮ್ಯಾಲ ಸೀರೆ ಉಟ್ಕೋವಂಗ ನಿನಗೆ ಸೀರೆ ಮಾಡಿ ಕೊಟ್ಟವ್ರು ಯಾರು ಅದಾರ? ಯಾರ ಹೌದಲ್ಲೋ? ಹಾ ಸೀರೆ ಅಂದ್ರೆ ಎಂತದೈತಿ ಅಂತೈತಿ. ನಿನಗೆ ಸೀರೆ ಮಾಡಿ ಕೊಟ್ಟವ್ರು ಯಾರು ಅದಾರ? ಹಾ ಅದಕ್ಕೆ ಏನಂತ ಕೇಳ್ತಾಳು ವಿದ್ಯಾ? ಏನ್ ಕೇಳ್ತಾರು? ಕೃಷ್ಣ ಪರಮಾತ್ಮ ಯಾಕ ಹಾ ಸತ್ಯಭಾಮಿ ಮನೆಗೆ ಬರ್ಬೇಕಾದ್ರ ಹೌದು. ಕೊರವಂಜಿಯಾಗಿ ಯಾಕೆ ಬಂದಾನು? ಹೌದು. ಕೈಯಾಗ ಒಂದು ಕುಸನ ತಂದಾನು, ಅವನು ಯಾರು ಬಸರ ಮಾಡಿರೋ ಈಕೆ ಕೇಳ್ತಾಳೆ. ಹೌದು. ವಿದ್ಯಾ ಪರಮಾತ್ಮನ ಯಾರು ಬಸರು ಮಾಡಕ್ಕೂ ಬರಂಗಿಲ್ಲ, ಅವಾಗ ನೇಮೂ ಇಲ್ಲ ನಿಷ್ಠೆನೂ ಇಲ್ಲ. ಹೌದು. ಪರಮಾತ್ಮ ಒಂದು ಕ್ಷಣದಾಗ ಜಗತ್ತ ಎಲ್ಲ ಸೃಷ್ಟಿ ಮಾಡಿದವದಾನ. ಹೌದು. ಹೆಂಗಂದ್ರ ಹೆಂಗಪ್ಪ? ಈ 84 ಲಕ್ಷ ಜೀವರಾಶಿ ಎಲ್ಲ ಸಲುವವು ನನ್ನ ಪರಮಾತ್ಮನಾದಾವ. ಹೌದು. ಸಾಕವು ನನ್ನ ಪರಮಾತ್ಮನಾದಾನು. ಹೌದು. ಅದ್ರ ಒಳಗ ನಿಂದ ಏನ್ರ ಐತೆನ ವಿದ್ಯಾ? ಈಕಿದು ಕಾಣ್ತೈತಿ ಏನ? ಯಾಕಂದ್ರ ಅಂಡಜ 21 ಲಕ್ಷ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಜಲಭುಜ 21 ಲಕ್ಷ, 84 ಲಕ್ಷ ಜೀವರಾಶಿ ಅಲ್ಲಿಗೆಲ್ಲ. ಹೌದು. 84 ಲಕ್ಷ ಜೀವರಾಶಿ ಎಲ್ಲ ಸಲುಬೇಕಾದ್ರೆ ನನ್ನ ಪರಮಾತ್ಮ ಸಲಿವ್ಯಾನು, ಸಾಕಬೇಕಾದ್ರೆ ನನ್ನ ಪರಮಾತ್ಮ ಸಲಿವ್ಯಾನು. ಅವನ ಬಿಟ್ಟು ನಿಮ್ಮವ್ವ ಯಾರಿಗಾರ ಅನ್ನ ಹಾಕ್ಯಾಳಣ? ಇಲ್ಲ. 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಬೇಕಾದ್ರೆ ನನ್ನ ಪರಮಾತ್ಮ ಅನ್ನ ಹಾಕ್ಯಾನ ವಿದ್ಯಾ. ಹೌದು. ಅಲ್ಲಿ ಬಂದ ನಿಮ್ಮವ್ವ ಯಾವಕ್ಕೂ ಹಾಕ್ಯಲ್ಲ. ಇಲ್ಲ. ಯಾಕಂದ್ರೆ ನಿಮ್ಮ ಅವ್ವನದಾಗದ ಈ ವಿದ್ಯಾನದಾಗದ ಹೆಂಗೈತೆ ಗೊತ್ತೈತೆ ಮಾಸ್ತರ್? ಹಂಗ ಒಬ್ಬ ಗಂಡಗ 2 ಮಂದಿ ಮಕ್ಕಳಿಗೆ ಈಕಿಗೆ ಅನ್ನ ಹಾಕಾಕ ನೀಗಂಗಿಲ್ಲ. ಹೌದು. ನಾ ಮಾಡಂಗಿಲ್ಲ ನೋಡಿ, ಇವತ್ತು ಅಡಿಗೆ ಹೋಟೆಲ್ದಾಗ ಅಡಿಗೆ ತಗೊಂಬ ಅಂತಾಳೆ ಈಕಿ ವಿದ್ಯಾ. ಹೌದಾ? ಇನ್ನು 84 ಲಕ್ಷ ಜೀವರಾಶಿಗೆಲ್ಲ ಹೆಂಗ ಅನ್ನ ಹಾಕ್ತಾಳೆ? ಹೆಂಗ ಹಾಕ್ತಾಳ ಅಂತ ನನ್ನ ಪರಮಾತ್ಮ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕೋದ ಕರೆ ಐತಿ. ಹೌದು. ಆ ಕರೆ ಇದ್ದದ ಮಾತ್ರ ಸುಳ್ಳು ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡ್ತಾಳ? ಪಾರ್ವತಿ ಒಂದು ಆಟ ಹೂಡ್ಯಾಡಿ ಇಲ್ಲಿ ಏನಂತ ಪರಮಾತ್ಮನ ದುಡಿ ಒಕ್ಕವಾದಕ್ಕೆ ನಿತ್ತಾಳ. ನೀವು ಅನ್ನ ಹಾಕೋದ ಕರೆ ಐತನ ಪರಮಾತ್ಮ ಅಂತ ಕೇಳ್ತಾಳ. ಪರಮಾತ್ಮನ 84 ಲಕ್ಷ ಜೀವರಾಶಿಗೆಲ್ಲ. ಹೌದು. ಅವಾಗ ಪರಮಾತ್ಮ ಹೇಳಿದ, ಏ ಎಂದೂ ಕೇಳಲ್ದಕ್ಕೆ ಇವತ್ತು ಕೇಳತ್ತದ ಪಾರ್ವತಿ ಅಂತ ಕೇಳ್ತಾನವ. ಕೇಳಿದಾಗ ಅವಾಗ ಪರಮಾತ್ಮ ಹೇಳ್ತಾನು, 84 ಲಕ್ಷ ಜೀವರಾಶಿ ಎಲ್ಲ ನಾ ಸಲುವುದು ಕರೆ ಐತಿ, ನಿಂದ ಏನ್ರ ಇದ್ರ ಹೇಳಂದ ಅವ ಪರಮಾತ್ಮ. ಹೌದು. ಅವಾಗ ಈಗ ಪಾರ್ವತಿ ಏನ್ ಮಾಡ್ತಾಳು? ಏನ್ ಮಾಡ? ಎಲ್ಲಾ ಸಲುವುದು ಕರೆ ಐತಿ ಅಂತ ಹೇಳ್ತೆ ಪರಮಾತ್ಮ. ಒಂದು ಜೀವರಾಶಿ ಎಲ್ಲಾರ ಉಳಿತಂದ್ರ ನಾ ಏನ್ ಹೇಳ್ತಾನ ಅದನ್ನ ಕೇಳ್ಬೇಕಂದ್ರೆ ಈ ಪಾರ್ವತಿ. ಹೌದು. ಅಂದಾಗ ಏನ್ ಮಾಡ್ತಾಳು? ಪರಮಾತ್ಮ ಜೀವರಾಶಿಗೆಲ್ಲ ಅನ್ನ ಹಾಕಕ್ ಹೋದಾಗ ಪಾರ್ವತಿ ಏನ್ ಮಾಡ್ಯಾಳ? ಏನ್ ಮಾಡು? ತನ್ನ ಕೊಳ್ಳಾಗಿದ್ದಂತ ಗುಂಡಗಾಡಿಗೆ ತೆಗದ ಬರಾಬರ ಪಿರ್ಕಿ ಬೀಚಿ ಏನ್ ಮಾಡ? ಅದ್ರಾಗ ಒಂದು ಮುಚ್ಚಿಟ್ಕೊಂಡು ಬಿಡ್ತಾಳೆ. ಇರಿಬಿ ಯಾ ಪಾರ್ವತಿ ಆ ಪಾರ್ವತಿ. ಹೌದು. ಪರಮಾತ್ಮನ ಪರೀಕ್ಷೆ ಮಾಡೋ ಸಂಬಂಧ. ಅವಾಗ ಪಾರ್ವತಿ ಇದ್ದಕ್ಕೆ ಗುಂಡಗಡಿಗೆ ಇರಿಬಿ ಮುಚ್ಚಿಟ್ಕೊಂಡಾಳು. 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ತಿರುಗಿ ಪರಮಾತ್ಮ ಹೊಳ್ಳಿ ಬಂದ. ಹೊಳ್ಳಿ ಬರ್ಗುಡ್ದು ಏನಾಗಿ ಹೊಳ್ಳಿ ಬಂದಾಗ ಪಾರ್ವತಿ ಕೇಳ್ತಾಳೆ, ಎಲ್ಲದಕ್ಕೂ ಹಾಕಿ ಬಂದ್ರೇನ ಅನ್ನ ಅಂದಳು. ಎಲ್ಲದಕ್ಕೂ ಹಾಕಿ ಬಂದ್ರೆ ನಿಂದ ಏನ್ರ ಇದ್ರ ತೋರ್ಸಂದವ್ ಪರಮಾತ್ಮ. ಹೌದು. ಯಾಕಂದ್ರ ಪರಮಾತ್ಮ ಕಾಣಿಸ್ಲಾರ್ದ ವಸ್ತು ಯಾವ್ದೈತಿ ಈಕೆ ಪಕ್ಕ ಮುಚ್ಚಿಟ್ಕೊಂಡಳನು ಅಂತದ ಪರಮಾತ್ಮ ಗೊತ್ತಾಗಿತ್ತು. ಹೌದು. ಇವತ್ತು ಪಕ್ಕ ನೀನು ಸೊಕ್ಕ ಮುರಿತನ ಅಂದವ್ ಪರಮಾತ್ಮ. ಅಂದ ಏನಾರ ಇದ್ರ ತೋರ್ಸತ್ ಹೇಳಂದ. ಅಂದಾಗ ಈಕೆ ಪಾರ್ವತಿ ಏನ್ ಮಾಡ್ತಾಳ? ಏನ್ ಮಾಡು? ಒಂದು ಜೀವರಾಶಿ ಒಂದರ ಉಳಿದತ್ತಂದ್ರ ನಾ ಏನ್ ಹೇಳ್ತಾನ ಅದನ್ನ ಕೇಳ್ತಾನ ಅಂದರಿ. ಇಲ್ಲಿ ಒಂದು ಜೀವರಾಶಿ ಉಳಿದತ್ತಿ ನಾ ಏನ್ ಹೇಳ್ತಾನ ಅದನ್ನ ಕೇಳ್ಬೇಕು ಅಂದರ. ಏನ್ ಮಾಡಿ? ಅವಾಗ ಪರಮಾತ್ಮ ಹೇಳ್ತಾನ, ಮೊದಲು ತೋರ್ಸದ ಏನೈತಿ ನೋಡ್ತನು, ಹಿಂದಾಗಡೆ ನೋಡುನು ಮಾತಂದವ್. ಅಂದಾಗ ಈಗ ಪಾರ್ವತಿ ಏನ್ ಮಾಡ್ತಾಳು? ಏನ್ ಮಾಡು? ತನ್ನ ಕೊಳ್ಳಾಗಿದ್ದಂತ ಗುಂಡಗಾಡಿಗೆ ತೆಗೆದು ಬರಾಬರ ಪಿರ್ಕಿ ಬೀಚೆ ಪರಮಾತ್ಮನ ಮುಂದೆ ಹಿಡಿತಾಳ ಇರ್ಬಿ. ಹೌದು. ನೋಡಿ, ಇಲ್ಲಿ ಒಂದು ಜೀವರಾಶಿಗೆ ನೀ ಬಿಟ್ಟೈತಿ ಪರಮಾತ್ಮ, ನಾ ಏನ್ ಹೇಳ್ತಾನ ಅದನ್ನ ಕೇಳಂದ್ರ. ಹೌದು. ಅವಾಗ ಪರಮಾತ್ಮ ನೋಡಿ ನಗಾಕತ್ತ, ಏನ ಪಾರ್ವತಿ ನಿನ್ನ ತಗದ ಅಂದವ್. ನಿನ್ನ ಬಾಳ ಶಾಣೆ ಆತ ತಿಳಿದಿದ್ನಿ, ನಿನ್ನ ದಡ್ರ ಈ ಜಗದಾಗ ಯಾರು ಇಲ್ಲ ಅಂದವ್ ಪರಮಾತ್ಮ. ಹೌದು. ಯಾಕಾತ ಕೇಳ್ತಾಳ ಈಕೆ? ಅವಾಗ ನಾ ಏನ ಇರ್ಬಿ ನೋಡಂಗಿಲ್ಲ ಕಣ್ಣು ತೆರೆದ. ಪಾರ್ವತಿ ನೀನ ನೋಡಿ ನಿನ್ನ ಗುಂಡಗಡಿಗೆ ನೀ ಇರ್ಬಿ ಅಂದವ್. ಅಂದಾಗ ಅದ ಇರಿಬಿ ಪಾರ್ವತಿ ನೋಡಿದಾಗ ಏನಾಗಿತ್ತು? ಗುಂಡಗಡಿಗಾಗ ಮುಚ್ಚ ಇರಿಬಿ ಇಟ್ಕೊಂಡಿಲ್ಲ ಕರೆ ಆ ಗುಂಡಗಡಿಗಾಗ ಕೂತಂತ
ನೀಡಿದ ಎಲ್ಲಿ ಹಾ ಆ ಇರಿಬಿಸುದಕ್ಕೆ ಸಕ್ಕರೆ ಹಳ ಹಿಡ್ದತ್ತ ಬಾಯಾಗ. ಹೌದು ಪರಮಾತ್ಮನ ಆಟ ಹಂಗೈತಿ. ಪರಮಾತ್ಮನ ಆಟ ಹಂಗೈತಿ. ವಿದ್ಯಾನ ಆಟ ಈಕಿದ ಆ ಈಕೆ ಆಟ ಇನ್ನ ನೋಡಕ್ಕಿಲ್ಲ ಬಿಡು ಟೈಮ್ ತನ. ಈಕೆ ಆಟ ಬೇರೆ ಐತಿ ಮಾಸ್ತರ. ಇದು ಗೊಂಬೆ ಆಟ ಅಂತ ಹೇಳ್ತಾರಲ್ಲ, ಇದು ಗೊಂಬೆ ಆಟ ಅಂತೇಳಿ ಗೊಂಬೆ ಆಟ ಅಂತ ಹೇಳ್ಯಾರ ವಿದ್ಯಾ. ಅದು ಗೊಂಬೆ ಮಾರಾಟ ಅಲ್ಲ, ಮಾಡಬೇಡ. ಇದ ಗೊಂಬೆ ಮಾರಾಟ ಅಲ್ಲ. ಹೌದು ಇಲ್ಲಿ ಏನಾರ ನಿನ್ನ ತೇಕಿತ್ತಂದ್ರ ಜ್ಞಾನದ ಮಾರಾಟ ಮಾಡ ಅಂದ್ರ ನಡಿತೈತಿ. ಹೌದು ಈಕೆ ಬೇರೆ ಮಾಡಕ್ ಹೊಂಟಾಳ. ಹಾ